ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನಕ. ತುಂಬ ದಿವಸ ಆಯಿತು, ಯಾವುದೇ ಪ್ಲೇಸಸ್ಸಿಗೆ ಹೋಗಿರಲಿಲ್ಲ. ಇಲ್ಲಿ ಟೈಮ್ ಪಾಸ್ ಫ್ರೆಂಡ್ಸ್ ಒಟ್ಟಿಗೆ ಟೈಮ್ ಪಾಸ್ ಮಾಡಿರಲಿಲ್ಲ. ನಿನ್ನೆ ಸಡನ್ನಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದರು ಹೋಗೋಣ ಅಂತ. ಅದಕ್ಕೆ ನಿನ್ನೆ ಸಾಯಂಕಾಲ ಹೊರಟಿ ನಿನ್ನೆ ನೈಟ್ ಬಂದಿದ್ದೇವೆ ನಾವು. ಚಿಕ್ಕಮಂಗ್ಳೂರಲ್ಲಿ ಉಳ್ಕೊಂಡಿದ್ವಿ. ಚಿಕ್ಕಮಂಗ್ಳೂರಲ್ಲಿ ವಿಷ್ಣು ಲಾಡ್ಜ್ ಅಂತ ಕಡಿಮೆ ಪ್ರೈಸ್ ಇದೆ, ನೀವು ಕೂಡ ಹೋಗ್ಬೋದಲ್ಲಿ. ಇವಾಗ ಹೋಗ್ತಿರೋ ಪ್ಲೇಸು ಯಾವುದು, ಬಂಡೆಕಲ್ಲು ಬೀಚ್ ಅಂತ. ಏನೋ ನೋಡೋಕೆ ಚೆನ್ನಾಗಿದೆ ಅಂತೆ. ನಾನಂತೂ ಒಮ್ಮೆ ಹೋಗಿಲ್ಲಪ್ಪ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಟ್ರಾವೆಲ್ ಏನೋ ಮಾಡಿಲ್ಲ, ಟ್ರಾವೆಲ್ ಅಂತೂ ನಾನು ಮಾಡೇ ಇಲ್ಲ. ಲಾಸ್ಟ್ ಟೈಮ್ ಮಾಡಿದ್ದೆ ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಮೈಸೂರಿಗೆ ಏನೋ ಹೋಗಿದ್ದೆ. ಅದಾದಮೇಲೆ ಹೋಗಿರಲಿಲ್ಲ. ಬಂಡೆಕಲ್ಲು ಬೀಚ್ಗೆ ಹೋಗ್ತಾಯಿದ್ವಿ. ಬನ್ನಿ ಮುಂದೆ ನೋಡೋಣ ಮತ್ತು ಯಾವುದಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ನೋಡಿದ್ರೆ ಓಡೋದು ಜಾಗ ಇಲ್ಲಿ. ಇನ್ನು ಬಂಡೆಕಲ್ಲು ಸಿಕ್ಕಿ ಅಲ್ಲ ನಮಗೆ, ಗಾಡಿ ಎಲ್ಲ ನಿಲ್ಲಿಸಿ ಬಂದಿದ್ವಿ. ಬಂಡೆಕಲ್ಲು ಇದೆ ಅನ್ಬೇಕು, ಅಲ್ಲಿದೆಯಲ್ಲ ಅದೇನಾ ಬಂಡೆಕಲ್ಲು? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಅಜ್ಜಿ ಅದ್ಮೇಲೆ ಅಪ್ಪಿದೆಯಲ್ಲ ಅಲ್ಲಿಗ ರೆಸ್ಟೋರೆಂಟ್ ಇದೆಯಲ್ಲ ಅಲ್ಲಿ. ಹೋಟೆಲ್ ಇದೆ ಅಲ್ಲ, ಅಲ್ಲಿ ಆ ಹೋಟೆಲ್ ಹೋಗೋ ಜಾಗನಾ ನೋಡ್ರಲ್ಲ, ಅಲ್ಲಿ ಮೇಲೆ ಹೋಗ್ಬೇಕಾ? ನಡ್ಕೊಂಡೆ ಮತ್ತೆ ಹೋಟೆಲ್ ಇದೆ ಅಂತ ಅನ್ನ ಸರ್. ಎಲ್ಲರಿಗಂತ ಹಿಂದೆ ನಾನೇ ಇದ್ದೀನಿ, ಮೇಲ್ಗಡೆ ಹತ್ತಾ ಇದ್ದಾರೆ. ಏನಪ್ಪ ಸುಸ್ತಾಯ್ತಾ? ವೆದರ್ ಎಷ್ಟು ಸಖತ್ತಾಗಂತ ಇದೆಯಲ್ಲ ಅಲ್ಲಿ. ಅದು ರೋಗವಿದೆ, ರೋಗ ಎದುರು ಬಿಸಾಯಿ ಜೋಗೋ ನೈಟ್ ಹೊತ್ತು ಇಲ್ಲೇ ಇರೋದ ನೀವು? ನೈಟ್ ಹೊತ್ತು ಇದ್ರೆ ಹಣೆ ಇದೆ ಇಲ್ಲಿ, ಆನೆ ಬರುತ್ತೆ. ಈಗಿಲ್ಲ. ಇನ್ನೂ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರಪ್ಪ ಇವರು. ಅಂತೂ ಇಂತೂ ಬಂಡೆಕಲ್ಲು ಎಲ್ಲ ಸುತ್ತಾಡಿ ಬಂಡೆಕಲ್ಲು ಸಿಕ್ಕೇ ಬಿಡ್ತು. ಸ್ವಲ್ಪ ಯಾಮರಿದ್ರೆ ಸೀದಾ ಕೆಳಗಡೆ. ಅಂತೂ ಇಂತೂ ಬಂಡೆಕಲ್ಲು ತಲುಪಿದ್ವಿ. ಯಾವುದ್ಯಾವುದೋ ಕಾಡಿಂದ ಒಳಗಡೆ ಬರಬೇಕು. ಈ ಬಂಡೆಕಲ್ಲು ಹೆಂಗಿದೆ ನೋಡಿ, ಅಲ್ಲಿ ಕೆಳಗಿಂದನೇ ಬಂದಿದ್ದು ಮೇಲ್ಗಡೆ ತನಕ. ಫುಲ್ಲು ಸುಸ್ತಾಗಿದೆ ಅಂತ ನಂಗಂತೂ. ನಮ್ಮ ಮೂಡ್ರಲ್ಲ ಸೀದಾ ಮೇಲ್ಗಡೆ ಹೋಗಿದೆ ಆಗಲಿ. ಬಂಡೆಕಲ್ಲು ಅಂದರೆ ನಾನೇನೋ ಚಿಕ್ಕದಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಂತೂ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಈ ಬಂಡೆಕಲ್ಲು ಹತ್ರ ಆಲ್ಮೋಸ್ಟ್ ಯಾರೂ ಜನ ಬರಲ್ಲ, ಯಾರು ದಿನಕ್ಕೆ ಒಬ್ರಿಬ್ರು ಬರ್ತಾರೆ ಅಷ್ಟೇ. ಬಟ್ ಆಗಿನ ಟೈಮಲ್ಲಿ ಏನು ತುಂಬ ಜನ ಬರ್ತಾಯಿದ್ರಂತೆ ಇಲ್ಲಿ. ಇವಾಗ ಮತ್ತು ಇಲ್ಲೆಲ್ಲ ಆನೆಗಳಿದೆ ಅಂತ, ಹಾಗಾಗಿ ಜಾಸ್ತಿ ಜನ ಬರಲ್ಲ ಇಲ್ಲಿ. ನೋಡಿ ನನ್ನ ಫೋನ್ ಕೈಗೆ ಸಿಗ್ತಾ ಇಲ್ಲಪ್ಪ. ಸ್ವಲ್ಪ ನೋಡಿದಾಗ ಆಗ್ತಾ ಇದೆಯಪ್ಪ. ನನ್ನ
ಮೊಬೈಲ್ ಹಾರ್ಕೊಂಡು ಹೋಗ್ಬೋದು ಅನ್ಸುತ್ತೆ ಈ ಗಾಳಿಗೆ, ಇಲ್ಲಾಂದ್ರೆ ನಾನು ಹಾರ್ಕೊಂಡು ಹೋಗ್ಬೋದು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಯಪ್ಪ ಕಾಣ್ತದ್ಯಾ ನೋಡಿ, ಇಲ್ಲೊಂದು ನಾಯಿ ಇದೆ, ಇಲ್ಲೊಂದು ನಾಯಿ ಇದೆ. ಅಲ್ಲಿಂದಾನೇ ನಮ್ಮ ಒಟ್ಟಿಗೆ ಬಂದಿದ್ದು ನಾಯಿ. ಆದರೆ ಆ ನಾಯಿ ನೋಡಿದ ತಕ್ಷಣ ನನಗೆ ಭಯ ಆಗುತ್ತೆ, ಅಲ್ಲಿ ಕಚ್ಬಿಡುತ್ತಪ್ಪ ಅಂತ. ಈ ಕಡೆಯಿಂದ ನೋಡಿ, ಈ ಕಡೆಯಿಂದ ಯಾವ ಥರ ಕಾಣಿಸುತ್ತೆ ಪ್ಲೇಸ್ ಅಂತ. ಈ ಥರ ಪ್ಲೇಸಿಗೆ ನಾನು ಯಾವತ್ತೂ ಬಂದಿರಲಿಲ್ಲ. ಪ್ಲೇಸ್ ಅಂತೂ ತುಂಬ ಸಖತ್ತಾಗಿದೆ, ನೀವು ಬಂದು ನೋಡಿ. ಚಿಕ್ಕಮಂಗ್ಳೂರು ಹತ್ರ ಬಂಡೆಕಲ್ ಅಂತ ಹೇಳಿದರೆ ಎಲ್ಲರೂ ಹೇಳ್ತಾರೆ. ಲೊಕೇಶನ್ ಕೂಡ ಅಷ್ಟು ಸರಿ ಇಲ್ಲ, ಆದಷ್ಟು ಎಲ್ಲರನ್ನ ಕೇಳ್ಕೊಂಡು ಬರ್ಬೇಕು. ಇಲ್ಲಿ ನಮ್ಮದು ಲೊಕೇಶನ್ ಯಾವುದು ಸರಿ ಇರಲಿಲ್ಲ, ಎಲ್ಲ ಕೇಳ್ಕೊಂಡು ಬಂದಿದ್ದೀವಿ. ಈ ಪ್ಲೇಸ್ ಅಂತೂ ನೋಡಿದಾಯಿತು, ಇನ್ನು ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಬನ್ನಿ. ಬಾಬಾ ಬುಡನ್ಗಿರಿಗೆ ಸ್ವಾಗತ ಸುಸ್ವಾಗತ. ಪ್ಲೇಸ್ ಅಂತೂ ಸಖತ್ತಾಗಿದೆ. ಈ ಪ್ಲೇಸಿಗಂತೂ ತುಂಬ ಅಂದರೆ ತುಂಬ ಜನ ಬರ್ತಾರೆ ನೋಡೋಕ್ಕೆ. ಸಿಕ್ಕಾಪಟ್ಟೆ ಗಾಳಿ ಬರ್ತದೆ, ಹಾರ್ಕೊಂಡು ಹೋಗ್ಬೋದು ಇನ್ನೂ ಸ್ವಲ್ಪ ಜೋರಾಗಿ ಬಂದರೆ ಗಾಳಿ. ನನಗಂತೂ ಈ ಪ್ಲೇಸ್ ಅಂತೂ ಸಖತ್ತಾಗಿ ಇಷ್ಟ ಆಯ್ತಪ್ಪ. ಈ ಬೆಟ್ಟ ನೋಡಿ ಫುಲ್ ಖುಷಿ ಆಯ್ತು ನನಗೆ ಅಂತೂ. ಯಾವತ್ತೂ ಈ ಥರ ಪ್ಲೇಸ್ ನೋಡಿರಲಿಲ್ಲ ನನಗಂತೂ ಫುಲ್ ಖುಷಿ ಆಯಿತು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟಾಟಾ ಬೈ ಬೈ, ಸಿ ಯು. ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಟಾಟಾ.